ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಮುಗಿದ ನಂತರದ ಬೆಳವಣಿಗೆಯ ಮುಂದುವರಿದ ಸುದ್ದಿ. ಮುಸ್ಲಿಂ ಆಕ್ರೋಶ. ಇಡೀ ವಿಷಯ ನಿಮಗೆ ಗೊತ್ತಿದೆ. ದಾವಣಗೆರೆ ದಕ್ಷಿಣದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮುಸಲ್ಮಾನರಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮರಣದಿಂದ ಖಾಲಿಯಾಗಿರುವ ಆ ಜಾಗಕ್ಕೆ ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಕೂಗೆದ್ದಿತ್ತು. ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಸಿಕ್ಕತ್ತು. ಆ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಸಮರ್ಥ ಶಾಮನೂರನ್ನು ಸೋಲಿಸುವುದಕ್ಕೆ ಯತ್ನಿಸಿದರು ಅನ್ನುವ ಕಾರಣಕ್ಕೆ ಶುರುವಾಗಿರುವಂತಹ ಕಂಪನ ಇದು. ಅದಾದ ನಂತರ ಇಬ್ಬರು ಮುಸ್ಲಿಂ ನಾಯಕರುಗಳ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳಿತು. ಅದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮುಸ್ಲಿಂ ಧರ್ಮಗುರುಗಳು, ಮುಸ್ಲಿಂ ಧಾರ್ಮಿಕ ಮುಖಂಡರುಗಳ ಆಕ್ರೋಶ. ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಮಾಡಿದ್ರು. ಹೈಕಮಾಂಡ್ ವಿರುದ್ಧ ಅಸಮಾಧಾನ. ಕಾಂಗ್ರೆಸ್ಸಿಗೆ ಮುಸ್ಲಿಮರ ಅವಶ್ಯಕತೆ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂದ್ರು. ಕಾಂಗ್ರೆಸ್ ನಾಯಕರ ಅಧಿಕಾರ ಅನುಭವಿಸ್ತಾ ಇರೋದಕ್ಕೆ ಮುಸಲ್ಮಾನರೇ ಕಾರಣ ಅಂದ್ರು. ಹಜರತ್ ಮೌಲಾನಾ ಸಲಾವುದ್ದೀನ್ ಅಬ್ದುಲ್ ರಜಾಕ್ ಸೇರಿದಂತೆ ಅನೇಕರ ಮಾತಾಡಿದ್ರು. ಶೇಕಡ 11ರಷ್ಟಿರುವ ಲಿಂಗಾಯತರಿಗೆ ಕಾಂಗ್ರೆಸ್ 11 ಸಚಿವ ಸ್ಥಾನ ಕೊಟ್ಟಿದೆ. 2028ರಲ್ಲಿ ಕಾಂಗ್ರೆಸ್ಸಿಗೆ ಉತ್ತರ ಕೊಡ್ತೀವಿ ಅಂತ ಮುಫ್ತಿ ಸೈಯದ್ ಹೇಳಿದ್ರು. कांग्रेस को मुसलमानों की जरूरत है, मुसलमानों को कांग्रेस की जरूरत नहीं। मुसलमानों के साथ जो नाइंसाफी हमारी रियासती हुकूमत की तरफ से हो रही है, उस आजादी के अंदर सबसे बड़ा रोल, सबसे बड़ा हिस्सा मुसलमानों का, और उनमें भी उलमाए देवबंद का ही है। आपको मालूम होना चाहिए, एक वक्त था इस मुल्क के अंदर मुस्लिम लीग का भी वजूद हुआ था। जब तक हमारे बड़ों का हुक्म है, हम आपके साथ खड़े हैं। आप लोगों ने जनाब नसीर अहमद साहब के साथ, जनाब अब्दुल जब्बार साहब के साथ जो काम किया, वो सरासर दोगलापन है, नाइंसाफी है। आप क्या समझते हैं कि इन दोनों को आपने हटा दिया, कांग्रेस पार्टी अच्छी रहेगी? ಮೊನ್ನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಸ್ಟ್ ಸರ್ವೆಯನ್ನ ಮಾಡಿದ್ರು, ಜಾತಿ ಜನಗಣತಿ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋದು ಈ ರಾಜ್ಯದಲ್ಲಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಬಂತು. ಕಾಂಗ್ರೆಸ್ ಇವತ್ತು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಿದೆ ಅಂತ ಹೇಳಿದ್ರೆ ಒಂದು ಕ್ರೆಡಿಟ್ ಕೊಡಬೇಕು ಅಂದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಜೊತೆ ಎಲ್ಲಿ ನಡೆದಿದೆ? ಈ ಎರಡು ನಾಯಕರನ್ನ ಹಿಂಪಡಿಬೇಕು, ಅವ್ರ ಮೇಲೆ ಆದೇಶ ಆಗಿರೋದನ್ನ. ಮುಂದೆ ಯಾವುದಾದ್ರೂ ಒಂದು ನಾಯಕನ ಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ರೋಡ್ಗಿಳಿತೀವಿ, प्रतिबद्धता मारती एमएलसी जनाब अब्दुल जब्बार साहब को और नसीर साहब जिस ओहदे पर फाइज थे, बेलौस खिदमत करने वाला ये लीडर है, और हर एक के साथ इनका अच्छा सुलूक है, हर एक तबके को ये लेकर चलते हैं। कांग्रेस पार्टी से मुतालबा भी करते हैं, उनको मुतनब्बे भी करते हैं। अपने इस फैसले को बहुत जल्द बदलने की कोशिश करो, अपनी इस रविश से बाज आओ, मुस्लिम कम्युनिटी के साथ नाइंसाफी का मामला ना करो, वरना 2 साल बहुत दूर नहीं है। हो सकता है कि हम मजबूर होकर कोई दूसरा फैसला करने पर यह कम्युनिटी मजबूर हो जाए। ಧಾರ್ಮಿಕ ಮುಖಂಡರುಗಳ ಪತ್ರಿಕಾಗೋಷ್ಠಿ ಪ್ರೆಸ್ ಕ್ಲಬ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ.
ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ದಿನದಿಂದ ದಿನ ಗಂಭೀರ ಆಗ್ತಾ ಹೋಗ್ತಾ ಇದೆ ಈ ಸಮಸ್ಯೆ. ಹೂ ಬ್ಲಿಂಕ್ಸ್ ಫಸ್ಟ್ ಅನ್ನೋ ಸ್ಥಿತಿಗೆ ಬಂದು ನಿಂತಿದೆಯಾ? ಮೊದಲು ಕಾಂಗ್ರೆಸ್ ಮಣಿಯತ್ತ ಅಥವಾ ಮುಸ್ಲಿಂ ನಾಯಕರುಗಳ ಮಣಿತಾರ ನೋಡಿಬಿಡೋಣ ಅನ್ನೋ ಲೆವೆಲ್ಗೆ? ಅದೇ ಇದನ್ನು ಎರಡು ರೀತಿಯಲ್ಲಿ ನೋಡಬೇಕು. ಮೊದಲನೇದು, ನೀವು ಸ್ವಲ್ಪ ಪಾರ್ಟಿಯನ್ನು ಪಕ್ಕಕ್ಕಿಟ್ರೆ, ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗೆ ಏನಾದರೂ ತೊಂದರೆ ಆದಾಗ ಲಿಂಗಾಯತ ಸ್ವಾಮೀಜಿಗಳು ಹೊರಗಡೆ ಬರುವಂತೆ, ಹೌದು, ಒಕ್ಕಲಿಗ ನಾಯಕನಿಗೆ ತೊಂದರೆ ಆದಾಗ, ಕುರುಬ ನಾಯಕನಿಗೆ ತೊಂದರೆ ಆದಾಗ ಆಯಾಯ ಸಮಾಜದ ಸ್ವಾಮಿಗಳು ಹೊರಗಡೆ ಬಂದು ಪಾರ್ಟಿಯ ಆಂತರಿಕ ವಿಷಯಗಳಲ್ಲಿ ಮೂಗು ತುರಿಸುವ ರೀತಿಯಲ್ಲೇ ಈಗ ಮುಸ್ಲಿಂ ಧರ್ಮಗುರುಗಳು, ಮುಸ್ಲಿಂ ಉಲೇಮಾ ಬಂದು ಒಂದು ಪಕ್ಷದ ಆಂತರಿಕ ವಿಷಯದಲ್ಲಿ ಮೂಗು ತೋರಿಸ್ತಾ ಇದೆ ಅಂತ ನನಗನ್ಸುತ್ತೆ. ಎಸ್, ನೀವು ಒಂದು ಪಾರ್ಟಿಯ ಆಂತರಿಕ ವಿಷಯದಲ್ಲಿ ಧಾರ್ಮಿಕ ನಾಯಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಲೋಕಸ್ಟ್ಯಾಂಡ ಇರುತ್ತೆ? ಏನಿರಲ್ಲ, ಅವ್ರಿಗೇನು ಲೋಕಸ್ಟ್ಯಾಂಡ ಇರಲ್ಲ. ಆದರೆ ಈ ರೀತಿ ಹೊರಗಡೆ ಬಂದು ಪತ್ರಿಕಾಗೋಷ್ಠಿ ಮಾಡಿ ಅಥವಾ ಕೆಲವರು ಅವರಿಂದ ಮಾಡಿಸಿ ಪಾರ್ಟಿ ಒಳಗಡೆ ಒಂದು ರೀತಿಯ ಸಂಚಲನ ತಲ್ಲಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಇದು ನಡೆಯುತ್ತೆ, ಸಾರ್ವಜನಿಕ ಜೀವನದಲ್ಲಿ ಇದು ನಡಿಬಾರ್ದು. ಅನೇಕ ಬಾರಿ ಧರ್ಮ ಮತ್ತು ರಾಜಕಾರಣದ ಬಗ್ಗೆ ನಾನಾ ರೀತಿಯ ವ್ಯಾಖ್ಯಾನಗಳು, ಧರ್ಮ ಇಸ್ ರಿಲಿಜನ್ ಇನ್ ದ ಸೆನ್ಸ್ ಹೇಳ್ತಾ ಇದ್ದೀವಿ, ಹೌದು ಹೌದು, ನಾನಾ ರೀತಿಯ ವ್ಯಾಖ್ಯಾನಗಳನ್ನು ನಾವು ಕೇಳಿದ್ದೀವಿ. ಆದರೆ ರಾಜಕಾರಣ ಸ್ವಲ್ಪ ಬಿಸಿ ಏರಿದಂತೆ ಅಲ್ಲಿ ಧಾರ್ಮಿಕ ನಾಯಕರು ಬರೋದು ಯಾಕೆ ಅಂತಕ್ಕಂಥದ್ದು ಇದು ಒಳ್ಳೆಯ ಸಂಪ್ರದಾಯ ಅಂತರೂ ಅಲ್ಲ. ಆಗ ನೀವು ಆಂತರಿಕ ಪಕ್ಷದ ಯಾವುದೋ ಬೆಳವಣಿಗೆಗಳನ್ನು ನೀವ್ಯಾಕೆಲ್ಲ ಹೋಗಿ ಮಧ್ಯಪ್ರವೇಶಿಸ್ತೀರಿ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇದು ಒಂದು ಭಾಗ ಕಾಂಗ್ರೆಸ್ಸನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಬೇಕಾಗಿರ್ತಕ್ಕಂಥ ರೀತಿ. ಎರಡನೇದು ನನಗನ್ಸುತ್ತೆ ಅಜಿತ್, ದಿಸ್ ಇಸ್ ಎ ಸೆಲ್ಫ್ ಇನ್ಫ್ಲೆಕ್ಟೆಡ್ ವೂಂಡ್ ಆಫ್ ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ ಗೊತ್ತಿತ್ತು ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯೆ ಒಂದು ತಪ್ಪು ಟಿಕೆಟ್ ಹಂಚಿಕೆ ಸಮಸ್ಯೆಯನ್ನು ಎಲ್ಲಿಂದೋ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದು. ಆದರೂ ಕೂಡ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಹ್ಯಾಸ್ ಟು ಬ್ಲೇಮ್. ಯಾಕಂದರೆ ಕರ್ನಾಟಕದ ನಾಯಕರು ಎವ್ರಿ ಒನ್ ಇಸ್ ಎ ಪಾರ್ಟಿ ಹಿಯರ್. ಸಿದ್ದರಾಮಯ್ಯನವರು ಇರಲಿ, ಡಿ ಕೆ ಇರಲಿ, ಮಲ್ಲಿಕಾರ್ಜುನ್ ಖರ್ಗೆ ಇರಲಿ, ಪ್ರಿಯಾಂಕ್ ಖರ್ಗೆ ಇರಲಿ, ಜಿ ಪರಮೇಶ್ವರ್ ಇರಲಿ, ರಾಜಣ್ಣ ಇರಲಿ, ಜಾರಕಿಹೊಳಿ ಇರಲಿ, ಜಮೀರ್ ಇರಲಿ, ಸಲೀಂ, ಎಲ್ಲರೂ ಪಾರ್ಟಿಗಳೇ. ಹೌದು. ಅಂದರೆ ನಿಷ್ಪಕ್ಷಪಾತವಾಗಿ ಟಿಕೆಟ್ ಹಂಚಿಕೆ ದೃಷ್ಟಿಕೋನದಿಂದ ಇದನ್ನು ನೋಡ್ತಿದ್ರು ಅಥವಾ ನೋಡ್ತಿದ್ದಾರೆ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಇಡೀ ಕರ್ನಾಟಕದ ಕಾಂಗ್ರೆಸ್ ಏನಿದೆ ಅದು 2-3 ಬಣಗಳಲ್ಲಿ ಇಬ್ಬಾಗವಾಗಿ ಹೋಗಿದೆ. ಹಾಗಿರುವಾಗ ಈ ಜಗಳವನ್ನು ಬಗೆಹರಿಸಿ ಇದು ದೊಡ್ಡ ಗಾಯ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕಾಂಗ್ರೆಸ್ ಹೈಕಮಾಂಡ್ದಿತ್ತು. ಹೌದು. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನೀವು ಟಿಕೆಟ್ ಹಂಚಿಕೆ ಮಾಡುವಾಗಲೇ ಇದು ನಾಳೆ ಇದು ಫ್ಲೇರಪ್ ಆಗತ್ತೆ ಅಂತಕ್ಕಂಥದ್ದು ಗೊತ್ತಿರಲಿಲ್ವಾ? ಯಾವಾಗ ನಜೀರ್ ಮತ್ತು ಜಮೀರ್ ಅಹ್ಮದ್ ಖಾನ್ ನಾವು ಪೈಲ್ವಾನನ್ನು ವಾಪಸ್ ತೆಗೆದಲ್ಲ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿದಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಬೇಕಿತ್ತು ಏನು ನಡೀಲಿಕ್ಕೆ. ಗೊತ್ತಾಗಿದ್ರೆ ಏನು ಮಾಡುವ ಸ್ಥಿತಿಯಲ್ಲಿದ್ದರು ಅಜಿತ್? ಆಯ್ತು ಬಿಡಿ, ಇದು ಬಂಡಾಯ ಅಭ್ಯರ್ಥಿ ಸ್ಪರ್ಧಿಸಿದ ನಂತರದ ಮಾತಾಡ್ತಾ ಇದ್ದೀವಿ. ಸ್ಪರ್ಧಿಸೋದಕ್ಕಿಂತ ಮೊದಲೇ ಸಮರ್ಥ್ಗೆ ಟಿಕೆಟ್ ಕೊಟ್ಟರೆ ಸಮರ್ಥ್ ಸೋಲುವ ಸಾಧ್ಯತೆ ಇದೆ ಗೊತ್ತಿತ್ತು. ಯಾಕಂದರೆ ಅಸಮಾಧಾನ ಆಗುತ್ತೆ ಮುಸ್ಲಿಮರಿಗೆ ಅಂತ. ಹಂಗಂತ ಮುಸ್ಲಿಂ ಮುಖಂಡರಿಗೆ ಯಾರಿಗಾರು ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಸೋಲುವುದು ಖಚಿತ ಆಗ್ತಿತ್ತು. ಮಲ್ಲಿಕಾರ್ಜುನ್ ಉಲ್ಟಾ ಹೊಡಿತಿದ್ರು. ಅಜಿತ್, ಫಾರ್ ಟೈಮ್ ಬೀಯಿಂಗ್ 2028ಕ್ಕೆ ನಾವು ಮುಸ್ಲಿಮರಿಗೆ ಕೊಡ್ತೀವಿ. 2028ರ ಚುನಾವಣೆಯ ದೃಷ್ಟಿಯಿಂದ ನಾವು ಬಹಳ ಮುಖ್ಯವೇ ಹೊರತು 26ರ ಬೈ ಇಲೆಕ್ಷನ್ ಇಸ್ 2 ವರ್ಷದ ಅವಧಿ ಅದಕ್ಕಷ್ಟೇ. ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಮುಸ್ಲಿಂ ನಾಯಕರನ್ನು ಟಿಕೆಟ್ ಘೋಷಣೆ ಮಾಡುವ ಮುಂಚೆ ಆನ್ ಬೋರ್ಡ್ ತೆಗೆದುಕೊಂಡು ಬಂದು ಮಲ್ಲಿಕಾರ್ಜುನ್ಗೂ ಜಮೀರ್ ಅಹ್ಮದ್ ಖಾನ್ರಿಗೂ ಉಳಿದ ನಾಯಕರಿಗೂ ಜಮೀರ್ ಅಹ್ಮದ್ ಖಾನ್ರಿಗೂ ಒಂದು ಚರ್ಚೆಯನ್ನು, ಒಂದು ಮಾತುಕತೆಯನ್ನು, ಒಂದು ಓಪನ್ ಫೋರಮನ್ನು ನಡೆಸಿ ಅವರನ್ನು ಕೇರಳಕ್ಕೆ ಹೋಗದಂತೆ ತಡೆದು, ಕೆ ಸಿ ವೇಣುಗೋಪಾಲ್ ಇರಲಿ, ಅದು ನಂತರ ಏನು ಮಾಡಿದ್ರಲ್ವ, ರಾಹುಲ್ ಗಾಂಧಿ ವೇಣುಗೋಪಾಲ್ಗೆ ಫೋನ್ ಮಾಡಿ ಜಮೀರ್ ಅಹ್ಮದ್ ಖಾನ್ರನ್ನ ಕಳಿಸುವ ಪರಿಸ್ಥಿತಿ ಬಂತಲ್ಲ, ಅದನ್ನು ಮೊದಲೇ ಮಾಡಿದರೆ ಈ ಮಟ್ಟದ, ಅಂದರೆ ಸಿದ್ದರಾಮಯ್ಯನವರಿಗೆ ಅದರದೊಂದು ಜವಾಬ್ದಾರಿಯನ್ನು ಕೊಟ್ಟು ನೀವೇ ಇವರನ್ನು ಕರೆಸಬೇಕು, ಮಾತಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಕಾಂಗ್ರೆಸ್ ಇಲ್ಲಿ ಏನಾಯ್ತು ಅಜಿತ್, ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಣಯ ತೆಗೆದುಕೊಂಡ್ಬಿಡ್ತು ಟಿಕೆಟ್ ಹಂಚಿಕೆಯ ಬಗ್ಗೆ. ಹೌದು, ಸಿದ್ದರಾಮಯ್ಯನವರು ಒಪ್ಪಿದ್ರು. ಸಿದ್ದರಾಮಯ್ಯನವ್ರದ್ದು ಇವತ್ತಿನ ಸ್ಥಿತಿಗತಿಯಲ್ಲಿ ಅವ್ರು ಯಾಕೆ ಹೈಕಮಾಂಡನ್ನು ಎದುರು ಹಾಕೊಳಕ್ಕೆ ಹೋಗ್ತಾರೆ? ಟಿಕೆಟ್ ಹಂಚಿಕೆ ಮಾಡ್ತಿದ್ರು, ಒಪ್ಕೊಂಡ್ಬಿಟ್ರು. ಹೌದು. ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ಸ್ಕೊಂಡ ಜಮೀರ್, ನಜೀರ್ ಮತ್ತು ಜಬ್ಬಾರ್ರಿಗೆ ಈ ಟಿಕೆಟ್ ಹಂಚಿಕೆ ಬಗ್ಗೆ ತೀವ್ರ ಆಕ್ರೋಶ ಇತ್ತು. ಹಾಗಿರುವಾಗ
ಪೈಲ್ವಾನ್ರನ್ನ ಏನು ಕರೆದು ತೆಗೆಸಿದ್ರಲ್ಲ ಸಿದ್ದರಾಮಯ್ಯನವರು, ಆ ಎಕ್ಸಸೈಸನ್ನು ಜಮೀರ್ನಿಟ್ಕೊಂಡು, ಆ ಎಕ್ಸಸೈಸನ್ನು ನಜೀರ್ನಿಟ್ಕೊಂಡು ಪಬ್ಲಿಕ್ಲಿ ಮಾಡಿದರೆ ಈ ಜಗಳ ಇಲ್ಲಿವರೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ. ರೈಟ್, ಅದು ಮಾಡಬಹುದಾಗಿತ್ತು. ಶಾಮನೂರು ಮಲ್ಲಿಕಾರ್ಜುನ್ರನ್ನ ಕರೆದು ಮಲ್ಲಿಕಾರ್ಜುನ್ ಮತ್ತು ಜಮೀರನ್ನ ಎದರ ಬದರ ಕೂರಿಸ್ಕೊಂಡು, ಇಲ್ಲ ಇದು 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 ಏನು ಮಾಡ್ತಿದ್ದೀರಿ, ಪಬ್ಲಿಕ್ಲಿ ಹೇಳು, ನಾನು ಹಂಗೆ ಹೇಳಿಲ್ಲ ನಂದು ಅಂತಕ್ಕಂಥದ್ದನ್ನು ಶಾಮನೂರು ಮಲ್ಲಿಕಾರ್ಜುನ್ ನಿನ್ನ ಮಗನಿಗೆ ಟಿಕೆಟ್ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕನ್ವಿನ್ಸ್ ಮಾಡಿದರೆ, ನಾನು ಪೊಲಿಟಿಕಲಿ ಹೇಳ್ತಿದ್ದೀನಿ ಅಜಿತ್, ಅಲ್ಲ ಪೊಲಿಟಿಕಲಿ ಥಿಂಕಿಂಗ್ ಇದು ಈ ಹಂತಕ್ಕೆ ಹೋಗಬಹುದು ಮಾಡಬೇಕು ಅನ್ನೋದು ಪಾರ್ಟಿಗೆ ಬಿಟ್ಟು ವಿಚಾರ. ಬಟ್ ಹೇಳ್ತಿದ್ದೀನಿ ನಾನು, ಅಲ್ಲ ಈ ಹಂತಕ್ಕೆ ಹೋಗಬಹುದು ಅನ್ನೋದರ ಅಂದಾಜು ಅವಾಗ ಯಾರಿಗಿತ್ತು? ಡೆಫಿನೆಟ್ಲಿ ಇತ್ತು. ಓಕೆ, ಜಮೀರ್ ಅಹ್ಮದ್ ಖಾನ್ ಮುನಿಸಿಕೊಳ್ಳೋದರ ಅರ್ಥ ಏನು, ಅವರು ಕೇರಳಕ್ಕೆ ಹೋಗೋದರ ಅರ್ಥ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ರಾಜಕಾರಣ ಅಲ್ಲಿ ಕೂತಿರ್ತಕ್ಕ ನಾವು ಮಾತಾಡಿದ್ವಿ, ತುಂಬಾ ಸಲ ಮಾತಾಡಿದ್ವಿ ಇದನ್ನು. ಹೌದು. ಹಾಗಿರುವಾಗ ಅಜಿತ್, ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ನ ಜವಾಬ್ದಾರಿ ಅಲ್ವಾ ಅದು. ಹೌದು, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ಬೋದು. ಈಗ ಏನು ರಿಪೋರ್ಟ್ ಪಾಲಿಟಿಕ್ಸ್ನಲ್ಲಿ ರಿಪೋರ್ಟ್ ತಯಾರು ಮಾಡೋದು ಬ್ಯೂರೋಕ್ರೆಟಿಕ್ ಕೆಲಸ ಅದು. ನೀವು ಬ್ಯೂರೋಕ್ರೆಟಿಕ್ ಮಾಡತಕ್ಕಂಥ ಕೆಲಸವನ್ನು ಪಾರ್ಟಿ ಇನ್ಚಾರ್ಜ್ಗಳು ಮಾಡಬೇಕು ಅಂತಕ್ಕಂಥದ್ದೇನಿರಲ್ಲ. ಹೌದು. ಹಾಗಿರುವಾಗ ನಿಮಗೊಂದು ರೀತಿ ಟಿಕೆಟ್ ಹಂಚಿಕೆಯಲ್ಲಿ ಇದು ಫ್ಲೇರ್ ಅಪ್ ಆಗತ್ತೆ ಅಂತಕ್ಕಂಥದ್ದು ಗೊತ್ತಾದ ತಕ್ಷಣ ನೀವು ಅದಕ್ಕೆ ಫೈರ್ ಫೈಟಿಂಗ್ ಮಾಡಬೇಕು, ಅಗ್ನಿಶಾಮಕ ದಳವನ್ನು ಕರೆಸಬೇಕು. ಅಗ್ನಿಶಾಮಕ ದಳ ಕರೆಸಿ ಬೆಂಕಿಯನ್ನು ನಂದಿಸುವ ಕೆಪಾಸಿಟಿ ಈ ರಾಜ್ಯದ ಕಾಂಗ್ರೆಸ್ನಲ್ಲಿ 3 ಜನರಿಗೆ ಮಾತ್ರ ಇದೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ. ಹೈಕಮಾಂಡ್ ಇವತ್ತೇನು ಕ್ರಮಗಳನ್ನು ಜಬ್ಬಾರ್ ಮೇಲೆ ತೆಗೆದುಕೊಳ್ತು, ನಜೀರ್ ಮೇಲೆ ತೆಗೆದುಕೊಳ್ತಲ್ವಾ, ಕ್ರಮ ತೆಗೆದುಕೊಳ್ಳೋದು ಆಮೇಲೆ ಅಜಿತ್, ಈ ಕ್ರಮ ತೆಗೆದುಕೊಳ್ಳೋದು ಇಟ್ಸ್ ಆಲ್ ಬ್ಯೂರೋಕ್ರೆಟಿಕ್. ಅದು ಕರೆಕ್ಟ್, ಹೌದು, ರಾಜಕಾರಣಿಗಳು ಮಾಡುವ ಕೆಲಸ ಅಲ್ಲ. ನೀವು ಅಶಿಸ್ತು ಮಾಡಿದರೆ ನಾನು ಕ್ರಮ ತೆಗೆದುಕೊಳ್ತೀನಿ, ಅಶಿಸ್ತು ಮಾಡ್ಲಿಕ್ಕೆ ಬಿಡ್ತೀರ ಯಾಕೆ ಮೊದಲು? ಅಲ್ವಾ, ಟೈಮ್ ಇತ್ತಲ್ವಾ? ಹೌದು. ಮತ್ತು ಎಲ್ಲರೂ ಪವರ್ ಸ್ಟ್ರಕ್ಚರಲ್ಲಿ ಇರೋರೆ. ಈಗ ನೀವು CM ಇಬ್ರಾಹಿಂ ಮೇಲೆ ಏನೋ ಕ್ರಮ ತೆಗೆದುಕೊಳ್ಬೇಕು, ಅಲ್ಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಕೊಡಬೇಕು. ಜಮೀರ್ಗೂ ಮತ್ತು ನಜೀರ್ಗೇನು ಅವರೇನು ನಿಮಗೇನು ಅಧಿಕಾರವನ್ನು ಕೇಳ್ತಿರ್ಲಿಲ್ಲ. ಆಲ್ರೆಡಿ ದೇ ಆರ್ ಎಂಜಾಯಿಂಗ್ ದ ಪವರ್. ಹಾಗಿರುವಾಗ ನನಗನ್ಸುತ್ತೆ ಅಜಿತ್, ಈಗೇನು ಇದು ನಡೀತಾ ಇದೆಯಲ್ಲ, ದಂಡಿಯಾಗ ಬಂದು ಒಂದು ಬಣ ಪತ್ರಿಕಾಗೋಷ್ಠಿ ನಡೆಸುತ್ತೆ, ಉಲೇಮಾಗಳನ್ನು ಕರ್ಕೊಂಡು ಬಂದು ಇನ್ನೊಂದು ಬಣ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತೆ. ಇದು ಗಾಯ ಆಗೋದು ಯಾವ್ರಿಗೆ? ಇದು ಗಾಯ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ. ನನಗೇನೋ ಅಂದರೆ ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕನ್ನು ಕಳೆದುಕೊಳ್ಳುತ್ತೋ ಬಿಡುತ್ತೋ ಅವ್ರವ್ರದ್ದು ಹಣೆ ಬರ ಅದು. ಬಟ್ ಅಜಿತ್, ಪ್ರಾಬ್ಲಮ್ ಈಸ್ ನಿಮಗೆ ಇದೆಲ್ಲವೂ ಆಗೋದು ಗೊತ್ತಿದ್ದಾಗ ಇಷ್ಟು ಘಟಾನುಘಟಿ ನಾಯಕರದ್ದು ನೀವು ಕಂಟೇನ್ ಯಾಕೆ ಮಾಡಲಿಲ್ಲ ಅನ್ನೋದು ಸಹಜವಾಗಿ ಬರುವ ಪೊಲಿಟಿಕಲ್ ಪ್ರಶ್ನೆ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.